ಡೈರೆಕ್ಟ್ ಆಗಿ ಪ್ರೇಮ್ ಅವರೇ. ಸಂಬಂಧಗಳಿಲ್ಲ, ಕಳ್ಕೊಂಡಿದ್ದೀರಾ, ಅವರು ಭೌತಿಕವಾಗಿ ನಿಮ್ಮ ಜೊತೆಯಲ್ಲಿ ಇಲ್ಲ ಅಂದ್ರೆ ಫೀಲ್ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಹೇಳಿದಾಗ ಅಣ್ಣ ತಮ್ಮದಿರಾಗಿ, ಅಕ್ಕ ತಂಗಿದಿರಾಗಿ, ತಂದೆ ತಾಯಿರಾಗಿ ಇಲ್ಲಿ 100 ಜನ ಇದ್ದಾರೆ. ಸೊ ಭಾವನೆಗಳು ಅಷ್ಟೇ ಮುಖ್ಯ. ಹೊಟ್ಟೆಲಿ ಹುಟ್ಟಿದ್ರೇ ಮಕ್ಕಳು ಸಂಬಂಧ, ತಂದೆ ತಾಯಿ ಸಂಬಂಧ ಅಂತೆಲ್ಲ ಭಾವನಾತ್ಮಕ ಸಂಬಂಧ. ನಾವೆಲ್ಲರೂ ನೀವು ಜೊತೆಲಿ ಇದ್ದೀವಿ. ನೀವೆಲ್ಲ ಬಂದು ನಮ್ಮ ವೇದಿಕೆಯನ್ನ ಬೆಳಗಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಎಸ್ ಮಾಲ್ವಿಕಾ ಮೇಡಮ್. ಕೆಲಸದ ಜೊತೆಗೆ ಈ ಸಂಬಂಧಗಳು ಬೆಳೆಯೋ ವಿಶೇಷತೆ ಇದೆಯಲ್ಲ, ಅದು ಬೇರೆ ಯಾವ ರಿಯಾಲಿಟಿ ಶೋ ಅಲ್ಲಿ ನಡೆಯುತ್ತೋ ನನಗೆ ಗೊತ್ತಿಲ್ಲ. ಕೆಲವರಿಗೆ ಬರಬಹುದೇನೋ, ಒಂದಿಬ್ರಿಗೆ ಸ್ನೇಹ ಬೆಳಿಬಹುದೇನೋ, ಪ್ರೀತಿನೇ ಆಗ್ಬಹುದೇನೋ, ಮದುವೆಗಳೇ ಆಗ್ಬಿಡ್ಬಹುದೇನೋ. ಆದರೆ ಎಲ್ಲರಿಗೂ ಎಲ್ಲರ ಜೊತೆನೂ ಬೆಸೆಯೋ ಅಂಥ ಒಂದು ಅನುಭವ ಇದೆಯಲ್ಲ, ಈ ಅನುಭವ ಎಲ್ರಿಗೂ ಆಗಿದೆಯಲ್ಲ, ಅದು ತುಂಬ ಖುಷಿ ಮತ್ತು ಸಾರ್ಥಕತೆಯನ್ನು ಕೊಡುತ್ತೆ ಅನಿಸುತ್ತೆ. ಪ್ರಭಾಕರ್ ಅವರೇ, ಇವತ್ತು ನೀವಿಬ್ಬರು ಹತ್ತಿದ್ದು ನೋಡಿ ಅಯ್ಯೋ ಹೌದಲ್ವಾ ಅಂತ ಅನಿಸುತ್ತೆ. ನಮಗೆ ಹೊಳೆದಿರಲಿಲ್ಲ, ನಿಮ್ಗೆ ಅಪ್ಪ ಅಮ್ಮ ಇಲ್ಲ, ಅವ್ರನ್ನೆಲ್ಲ ನೋಡಿದಾಗ ನೀವು ನಿಮ್ಮ ಅಪ್ಪ ಅಮ್ಮನ ಮಿಸ್ ಮಾಡ್ಕೋತೀರಾ ಅಂತ ಒಂಥರ ಇದು ಅದ್ಭುತ. ಮತ್ತು ಆ ಪ್ರತಿಕ್ರಿಯಿಸೋ ಧೈರ್ಯ ಬರುತ್ತಲ್ಲ, ಅದನ್ನು ಈ ವೇದಿಕೆ ಕೊಡುತ್ತೆ ಅಂತ ಅಂದ್ಕೋತೀನಿ. ನಾವೇನು ಎಲ್ಲ ಕಡೆ ಹೋಗಿ ಹತ್ಕೊಳಕ್ಕಾಗತ್ತಾ ಅಲ್ವಲ್ಲ. ದಟ್ ಅಟ್ಮಾಸ್ಫಿಯರ್ಸ್ ಕ್ರಿಯೇಟೆಡ್, ಅದೊಂದು ವಾತಾವರಣ, ಅದೊಂದು ಎಂಥ ಸ್ನೇಹದ ಪರಿಸರ, ಇದೆಲ್ಲವೂ ಬಹಳ ಸಾರ್ಥಕ ವಿಷಯ ಅಂತ ನನಗನ್ಸುತ್ತೆ. ಸೊ ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಜಿ ಕುಟುಂಬ. ರಾಜೇಶ್ ಸರ್, ಇವತ್ತಿನ ರೌಂಡ್ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್. ಅಷ್ಟು ಬೇರೆ ಬೇರೆ ಥರದ ದಂಪತಿಗಳನ್ನು, ಅವ್ರ ದಾಂಪತ್ಯವನ್ನೆಲ್ಲ ಪರಿಚಯ ಮಾಡಿದ್ರಿ. ಸೊಸೈಟಿ ಎವಲ್ಯೂಷನ್ ಹೀಗೆ ಆಗಿರ್ಬೋದಲ್ವಾ? ಅಂದರೆ ಮನುಷ್ಯ ಅಂತ ಅನ್ನಿಸ್ಕೊಂಡ ಮೇಲೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಿರ್ಬೋದು, ಸಂಬಂಧಗಳನ್ನು ಬೆಳೆಸೋದಿರ್ಬೋದು, ಪ್ರಾಯಶಃ ಹೀಗೆ ಆಗಿರ್ಬೋದು. ಒಂದು ಪ್ರೂಫ್ ಥಿಯರಿ ಇದೆ, 5 ಡಿಗ್ರಿ ಸಪ್ರೇಷನ್ 6 ಡಿಗ್ರಿ ಸಪ್ರೇಷನ್. 5 ಡಿಗ್ರಿ ಸಪ್ರೇಷನ್ ಅಂತ ನಿಮ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಸುಮ್ಮನೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಡೊನಾಲ್ಡ್ ಟ್ರಂಪ್ ನಿಮಗೆ 4 ಜನಗಳನ್ನ ದಾಟಿದ್ರೆ ಸಿಗ್ತಾನೆ. ಹೆಂಗೆ ಅಂತ ಯೋಚನೆ ಮಾಡಿ. 4 ಜನ ಎಲ್ಲ ಯಾರು ಬೇಕಾದರೂ, ಇನ್ಕ್ಲೂಡಿಂಗ್ ರಮೇಶ ಟ್ರಂಪ್ಗೆ ಮಧ್ಯ 4 ಜನ ಇರೋದು. 5th ಮ್ಯಾನ್ ಇಸ್ ಟ್ರಂಪ್. ಇದು ಸಂಬಂಧ ಮನುಷ್ಯನಿಗೆ. ಅಂದರೆ ಹೇಗೆ ಅಂದರೆ, ನನಗೆ ಹೈಪೋಥೆಟಿಕಲಿ ನನಗೆ ಟ್ರಂಪ್ ಹೆಂಗೆ ಪರಿಚಯ ಅಂದರೆ, ನನಗೆ ಮಾಳವಿಕಾ ಪರಿಚಯ, ಮಾಳವಿಕಾಗ ಮೋದಿ ಪರಿಚಯ, ಮೋದಿಗೆ ಟ್ರಂಪ್ ಪರಿಚಯ. 3 ಜನ ಔಟ್. ಜಗತ್ತಿನಲ್ಲಿ ಯಾವ ವ್ಯಕ್ತಿ ಬೇಕಾದ್ರೂ ಇಲ್ಲ, ಯಾರು ಬೇಕಾದ್ರೂ ಲೆಕ್ಕ ಹಾಕೊಳ್ಳಿ, 4 ಜನ ಮಧ್ಯೆ ಬರೋದು. ಕಡೆಗೆ ಎಲ್ಲರೂ ಒಂದೇ ಅಂತ ಆಗ್ತೀವಿ. ಅದನ್ನು ಪ್ರೂವ್ ಮಾಡೋಂಥ ವೇದಿಕೆ ಇದು. ಭಾಳ ಸಂತೋಷ ಆಯ್ತು ಎಲ್ಲರನ್ನು ಮೀಟ್ ಮಾಡಿ. ಬೇರೆ ಬೇರೆ ರೂಪದಲ್ಲಿದ್ದಾರೆ, ನಾನೇ, ನೀವೇ ನಾನು. ಥ್ಯಾಂಕ್ ಯು, ಗ್ರೇಟ್, ಎಂಜಾಯ್. ಛಾಯಾ ಅವರೇ. ನಮಸ್ಕಾರ ಎಲ್ರಿಗೂ. ನಿಜವಾಗ್ಲೂ ಎಲ್ಲರೂ ಈ ರೀತಿ ನಿಂತಿರ್ಬೇಕಾದ್ರೆ, ನಿಮ್ಮ ಮಕ್ಕಳೆಲ್ಲ ಹೆಂಗ್ ನೋಡ್ತಿದ್ರು, ನೀವು ಮಾತಾಡ್ತಿರ್ಬೇಕಾದ್ರೆ ಎಲ್ರಿಗೂ ಆ ಒಂದು ಆಸಕ್ತಿ. ನಿಜವಾಗ್ಲೂ ಮಕ್ಕಳ ತರಾನೇ ಇದ್ರು. ನೀವುಗಳು ತೋರಿಸ್ತಿರೋ ಪ್ರೀತಿ ನೋಡೋದಕ್ಕೆ ಕಣ್ ಸಾಲ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಂಡ್ ಎನ್ಲೈಟಿಂಗ್ ದಿಸ್ ಎಂಟೈರ್ ಶೋ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಎಸ್ ಪ್ರಭಾಕರ್ ಸರ್, ಈ ಒಂದು ಸಂಚಿಕೆಯಿಂದ ನಿಮ್ಮ ಕುಟುಂಬ ಮತ್ತಷ್ಟು ದೊಡ್ಡದಾಗಿದೆ, ವಿಶಾಲವಾಗಿದೆ. ಈ ಒಂದು ಬಾಂಧವ್ಯ ಯಾವಾಗ್ಲೂ ಹೀಗೆ ಇರ್ಲಿ, ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಥ್ಯಾಂಕ್ ಯು.